ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಇವತ್ತು ನೋಡಿ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಷಿನ್ ವರ್ಕ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಪಿಕಾಕ್ ಡಿಸೈನು, ಪಿಕಾಕ್ ಪೆಡಲ್ ಥರ ಬಂದಿರುವಂತಹ ನೆಕ್ಗೆಲ್ಲ ಬಂದಿದೆ ಮತ್ತು ರೈಟ್ ಸೈಡಿಗೆ ಮಾತ್ರ ಪಿಕಾಕ್ ಅನ್ನೋದು ಬಂದಿದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥದ್ದು. ನಿಮಗೆ ಯಾರಿಗಾದರೂ ಇಷ್ಟ ಅನಿಸಿದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಈ ಥರ ವರ್ಕ್ನ ಮಾಡಿಸ್ಕೋಬೋದು. ನೋಡಿ ಬ್ಯಾಕಲ್ಲಿ ರೈಟಿಗೆ ಮಾತ್ರ ಪಿಕಾಕ್ ಬಂದಿದೆ. ಸೊ ಇದು ಯು ಶೇಪಲ್ಲಿ ನೆಕ್ ಅನ್ನೋದು ಬಂದಿದೆ. ಫ್ರಂಟ್ಗೂ ಸೇಮ್ ನೋಡಿ ಈ ಥರ ಶೇಪ್ ಅನ್ನೋದು ಬಂದಿದೆ. ಇದು ಪಿಕಾಕ್ದು ರೆಕ್ಕೆ ಬರುತ್ತಲ್ಲ ಆ ಡಿಸೈನಲ್ಲಿ ಫ್ರಂಟ್ ಪಾರ್ಟಿಗೆ ಹಾಕ್ಸಿರುವಂಥದ್ದು. ಬ್ಯಾಕಲ್ಲೂ ಸೇಮ್ ಅದೇ ರೀತಿ, ಸ್ಲೀವ್ಸ್ಗೂ ಅದೇ ರೀತಿ ಬಂದಿದೆ. ನೋಡಿ ಇಲ್ಲಿ ಸ್ವಲ್ಪ ಕ್ಲಾತು ಹಿಂಚ್ಕೊಂಡಂಗೆ ಕಾಣಿಸ್ತಿದೆ. ಸೊ ಇದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡಿ ಅಂತಲೂ ಹೇಳಬೇಕು. ನೀವು ಕಾಸ್ಟ್ಲಿ ಸ್ಯಾರಿ ಎಲ್ಲ ಕೊಟ್ಟಾಗ ಕೇರ್ಫುಲ್ಲಾಗಿ ವರ್ಕ್ ಮಾಡಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಬಟ್ಟೆ ಅನ್ನೋದು ಹಾಳಾಗ್ಬಿಡುತ್ತೆ. ಇಲ್ಲೂ ಕೂಡ ಹ್ಯಾಂಡ್ಸಿಗೆ ಪಿಕಾಕ್ ಅನ್ನೋದು ಬಂದಿದೆ. ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನು. ಯಾರಿಗಾದ್ರೂ ಇಷ್ಟ ಆದರೆ ನೀವು ಕೂಡ ಮಾಡಿಸ್ಕೋಬೋದು. ಸೊ ಇದರದ್ದು ಒಂದು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ವಿಡಿಯೋ ಜೊತೆಗೆ ಕೆಲವೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಾಗಾಗಿ ಈ ವಿಡಿಯೋನ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ, ಇದರ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ವಿಡಿಯೋ ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ನು ನಿಮಗೋಸ್ಕರ. ಏನಪ್ಪ ಅದು ಅಂದರೆ ಕೆಲವೊಬ್ಬರಿಗೆ ಇರುತ್ತೆ ಏನಂತ, ಕೆಲವು ಜನಕ್ಕೆ ಕೆಲವ್ರು ಅನ್ಕೋತಾರೆ, ಫಿಕ್ಸ್ ಆಗಿಬಿಟ್ಟಿರ್ತದೆ ಅವ್ರ ಮೈಂಡಲ್ಲಿ. ಅಂದರೆ ಬುಟಿಕ್ಗಳಲ್ಲಿ ಫಿನಿಶಿಂಗ್ ಕೊಡ್ತಾರೆ, ಮನೆಯಲ್ಲಿ ಫಿನಿಶಿಂಗ್ ಕೊಡೋದಿಲ್ಲ ಅಂತ. ನೀವು ಮನೆಯಲ್ಲಿ ಸ್ಟಿಚ್ ಮಾಡ್ತಿದ್ದೀರಲ್ಲ, ಬುಟಿಕ್ಕಷ್ಟೇ ದುಡ್ಡು ತೊಗೊಳ್ತೀರಾ ಯಾಕೆ ಅಂತಲೂ ಕೇಳ್ತಾರೆ. ಸೊ ಬುಟಿಕ್ಕಷ್ಟೇ ದುಡ್ಡು ನಾವು ತೊಗೊಳ್ಳೋದಿಲ್ಲ, ಆದ್ರೂ ಅವ್ರಿಗೆ ನಮಗೆ ಕೊಡೋ ದುಡ್ಡು ಜಾಸ್ತಿ ಅನಿಸುತ್ತೆ, ಬುಟಿಕ್ಗಳಲ್ಲಿ ಕೊಡೋ ದುಡ್ಡು ಜಾಸ್ತಿ ಅನಿಸಲ್ಲ. ಸೊ ಅದಕ್ಕೆ ರೀಸನ್ಸು ನಾವು ಹೇಳ್ತೀನಿ ಈಗ. ಎಸ್ಪೆಷಲಿ ಕೆಲವು ಜನಕ್ಕೆ ಆ ಥರ ಫೀಲಿಂಗ್ ಇರುತ್ತೆ. ಅಂದರೆ ಬುಟ್ಟಿಗೆಗಳಲ್ಲಿ ನೀಟಾಗಿ ಹೊಲಿತಾರೆ, ಮನೆಯಲ್ಲಿ ಹೊಲಿಯೋರು ನೀಟಾಗಿ ಹೊಲಿಯಲ್ಲ ಅನ್ನೋ ಭ್ರಮೆಯಲ್ಲಿರ್ತಾರೆ. ಹಾಗೆ ಹೇಗೆ ಅನಿಸ್ತದೆ ಅವ್ರಿಗೆ ಅಂತ ನಾನು ಹೇಳ್ತೀನಿ. ಅಪರೂಪಕ್ಕೆ ಒಂದು ಬ್ಲೌಸ್ನ ಕೊಡ್ತಾರೆ. ಅಂದರೆ ಈಗ ಬುಟ್ಟಿಗೆಗಳಲ್ಲಿ ಒಂದೊಂದು ಬ್ಲೌಸ್ ಕೊಟ್ಟರೆ ಬೇಗನೆ ಸ್ಟಿಚ್ ಮಾಡಿಕೊಡಲ್ಲ. ಪ್ಲಸ್ ನಾವು ಕೆಲವೊಬ್ಬರು ಇವತ್ತು ಕೊಟ್ಟು ನಾಳೆ ಕೇಳ್ತಾರೆ. ಮನೆಯಲ್ಲಿ ಸ್ಟಿಚ್ ಮಾಡೋರಾದರೆ ಕೊಡ್ತಾರೆ ಬಿಡು ಅಂತ ನಮಗೆ ಅಪರೂಪಕ್ಕೆ ಒಂದೊಂದು ಬ್ಲೌಸ್ನ ಕೊಡ್ತಾರೆ. ಬುಟಿಕ್ಗಳಲ್ಲಿ ಒಂದು ಬ್ಲೌಸ್ ಕೊಟ್ಟು ನೀವು ನಾಳೆನೇ ಕೊಡಿ ಅಂದರೆ ಕೊಡೋಲ್ಲ. ಅವರು ಮಿನಿಮಮ್ ಅಂದ್ರೆ 15 ಡೇಸ್ ಆದಮೇಲೆ ಬ್ಲೌಸ್ನ ಕೊಡೋದು. ಆಗಲೇ ಇವತ್ತು ಕೊಟ್ಟು ನಾಳೆ ಕೊಡಿ ಅಂದರೆ ಕೊಡೋದಿಲ್ಲ. 2 ಡೇಸ್ 3 ಡೇಸ್ 1 ವೀಕಲ್ಲೂ ಸಹ ಅವರು ಕೊಡೋದಿಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಅರ್ಜೆಂಟ್ ಇದ್ದಾಗ ನಮ್ಮ ಹತ್ರ ತೊಗೊಬರ್ತಾರೆ ಕೆಲವೊಬ್ಬರು ಬ್ಲೌಸಸ್ಸು. ಅಂಥ ಟೈಮಲ್ಲಿ ಅವ್ರಿಗೆ ಬೇರೆ ಆಪ್ಷನ್ ಇರೋಲ್ಲ, ನಮ್ಮ ಮನೆಯಲ್ಲಿ ಸ್ಟಿಚ್ ಮಾಡೋರ ಹತ್ರನೇ ಬರ್ತಾರೆ, ಎಮರ್ಜೆನ್ಸಿಗೆ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಈ ಥರ ಅನಿಸಿದರೆ, ಯಾರಿಗೆಲ್ಲ ಅನಿಸಿದೆಯೋ ಒಂದು ಸಲ ಕಮೆಂಟ್ ಮಾಡಿ ನನಗೆ. ಮನೇಲಿ ಸ್ಟಿಚ್ ಮಾಡೋರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಅಪರೂಪಕ್ಕೆ ಒಂದು ತಂದು ಕೊಟ್ಟರು ನಾವು ನೀಟಾಗೇ ಸ್ಟಿಚ್ ಮಾಡಿರ್ತೀವಿ, ಹಾಕ್ಕೊಳ್ತಾರೆ, ಅವ್ರಿಗೆ ಫಿಟ್ಟಿಂಗು ಎಲ್ಲ ಇಷ್ಟ ಆಗುತ್ತೆ, ಚೆನ್ನಾಗಿದೆ ಅಂತಲೂ ಹೇಳ್ತಾರೆ. ಬಟ್ ನಾವು ಕಾಸ್ಟ್ ಹೇಳ್ತೀವಲ್ಲ, ನಾವು ರೇಟ್ ಹೇಳ್ತೀವಲ್ಲ, ಆವಾಗ ಇದೇನು ಅಷ್ಟೊಂದು ತೊಗೊಳ್ತೀರಾ, ಬುಟ್ಟಿಕ್ಗಳಲ್ಲಿ ತೊಗೊಳ್ಳೋಷ್ಟು ತೊಗೊಳ್ತೀರಾ? ಖಂಡಿತವಾಗ್ಲೂ ಬುಟ್ಟಿಕ್ಗಳಲ್ಲಿ ತೊಗೊಳ್ಳೋಷ್ಟು ಮನೇಲಿ ತೊಗೊಳ್ಳಲ್ಲ. ಯಾಕಂದರೆ ಬುಟ್ಟಿಕ್ಗಳವ್ರು ಬಾಡಿಗೆ ಕಟ್ಟಬೇಕು, ಆಮೇಲೆ ಇವ್ರು ಇರ್ತಾರೆ ವರ್ಕರ್ಸ್, ಅವ್ರಿಗೆಲ್ಲ ಪೇಮೆಂಟ್ ಕೊಡಬೇಕು. ಅಷ್ಟೇ ನಾವು ತೊಗೊಳ್ಳಲ್ಲ, ಅದಕ್ಕಿಂತ 100-200 ರೂಪಾಯಿ ಕಡಿಮೆನೇ ತೊಗೊಳ್ತೀವಿ. ಆದ್ರೂ ಅಷ್ಟು ಕೊಡೋಕ್ಕೆ ಒದ್ದಾಡ್ತಾರೆ. ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ ಅಂತಾರೆ, ನೀಟಾಗಿದೆ ಅಂತಾರೆ, ಚೆನ್ನಾಗಿ ಬಂದಿದೆ ಬ್ಲೌಸು ಅಂತಾರೆ. ಮತ್ತು ದುಡ್ಡು ಕೊಡಬೇಕಾದ್ರೆ ಮಾತ್ರ ಕಡಿಮೆ ಮಾಡಿ ಹಾಗೆ ಹೀಗೆ ಅಂತ ಕೇಳ್ತಾರೆ. ಬುಟ್ಟಿಕ್ಗಳಲ್ಲಾದರೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಇಷ್ಟೇ ದುಡ್ಡು ಅಂತ. ನಾವೇನು ಮಾತಾಡೋಂಗೆ ಇಲ್ಲ, ಓದ್ವಾ ದುಡ್ಡು ಕೊಟ್ವಾ ತೊಗೊಂಬಂದ್ವಾ. ಫಿಟ್ಟಿಂಗು ಸಹ ಸಮ್ಟೈಮ್ಸ್ ಅಲ್ಲಿ ನೋಡಿ ಕೊಡಲ್ಲ, ನಾವು ಫಿಟ್ಟಿಂಗ್ ಸಮೇತ ನೋಡಿಸಿ ಕಳಿಸ್ತೀವಿ. ಹಾಗಿದ್ರೂ ದುಡ್ಡು ಕೊಡೋಕ್ಕೆ ಮಾತ್ರ ಹಾಗೆ ಹಿಂದೇಟು ಹಾಕ್ತಾರೆ. ಅದು ಯಾಕೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ನಮಗಂತೂ ಗೊತ್ತಿರಲ್ಲ. ಎಷ್ಟು ಕಷ್ಟಪಟ್ಟು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂದರೆ ಸ್ಟಿಚ್ ಮಾಡೋರ್ಗಷ್ಟೇ ಗೊತ್ತಿರುತ್ತೆ. ಬೇರೆ ಏನು ಇಷ್ಟು ಮಾತ್ರ ತಾನೇ ಅಂತ ಹೇಳ್ತಾರೆ. ಅದರ್ಸ್ ಅಂದರೆ ಸ್ಟಿಚ್ಚಿಂಗ್ ಗೊತ್ತಿಲ್ಲದೆ ಇರೋರು ಆ ರೀತಿ ಮಾತಾಡ್ತಾರೆ. ಸೊ ಸ್ಟಿಚ್ ಮಾಡೋರ್ಗಷ್ಟೇ ಗೊತ್ತಿರುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ನಾರ್ಮಲ್ ಬ್ಲೌಸ್ಗೆ ಒಂದು 400 ರುಪೀಸ್ ತೊಗೊಳ್ತೀವಿ ಅಂದ್ಕೊಳ್ಳಿ. ಎಕ್ಸ್ಟ್ರಾ ಹೇಳ್ತಾರೆ, ಈಗ ನನಗೆ ಲೇಸ್ ಇಟ್ಟರೆ ನೆಕ್ಗೆ ಅಂತ ಹೇಳ್ತಾರೆ, ಇಲ್ಲ ಡೋರಿ ಕೊಡಿ ಅಂತ ಹೇಳ್ತಾರೆ. ಇಲ್ಲಾಂದರೆ ಎಕ್ಸ್ಟ್ರಾ ಏನಾದರೂ ಸಿಂಪಲ್ಲಾಗಿ ಎಲ್ಬೋ ಪಫ್ನ ಇಡಿ, ಇದು ಶೋಲ್ಡರ್ ಹತ್ರ ಸ್ವಲ್ಪ ಲೈಟಾಗಿ ಪಫ್ ಇಡಿ ಅಂತ ಹೇಳ್ತಾರೆ, ಸ್ವಲ್ಪ ಪ್ರಿನ್ಸಸ್ ಕಟ್ ಕೊಡಿ ಅಂತ ಹೇಳ್ತಾರೆ, ನಾರ್ಮಲ್ ಕಟ್ಟಿಂಗಲ್ಲೇ ಪ್ರಿನ್ಸಸ್ ಕಟ್ ಕೊಡಿ ಅಂತಾರೆ. ಈ ರೀತಿ ಎಲ್ಲ ಚೇಂಜಸ್ನ ಕೇಳ್ತಾರೆ. ಆ ಚೇಂಜಸ್ ಕೇಳಿದಾಗ ನಾವು ಕಾಸ್ಟ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ನಾವು ನಾರ್ಮಲ್ ಬ್ಲೌಸು ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕಿಂತ ಟೈಮ್ ತೊಗೊಳುತ್ತೆ, ಮತ್ತು ನಾವು ಅದಕ್ಕೆ ಬಂಡವಾಳ ಕೂಡ ಜಾಸ್ತಿ ಹಾಕ್ತೀವಿ. ಆವಾಗ ಅವ್ರು ಒಂದೆರಡು ಜಾಸ್ತಿ ಕೇಳಿದಾಗ ನಮಗೆ
ನಾವು ಎಕ್ಸ್ಟ್ರಾ ದುಡ್ಡು ಹೇಳಲೇಬೇಕಾಗುತ್ತೆ. ಅದೇನು ಮಾಮೂಲಿಯಾಗಿ ಅಷ್ಟೇ ಅಲ್ವ ತೊಗೊಳ್ಳೋದು. ಇನ್ನೊಂದು ಲೇಸ್ ಹಾಕೋದಕ್ಕೆ ಒಂದು 10 ರೂಪಾಯಿ ತೊಗೊಳ್ಳಿ, 20 ರೂಪಾಯಿ ತೊಗೊಳ್ಳಿ ಅಂತಲೂ ಕೆಲವ್ರು ತುಂಬಾ ಬಾರ್ಗೇನ್ ಮಾಡ್ತಾರೆ. ಆವಾಗ ತುಂಬ ಬೇಜಾರಾಗ್ಬಿಡುತ್ತೆ. ನಾವು ಇಷ್ಟು ನೀಟಾಗಿ ಸ್ಟಿಚ್ ಮಾಡಿಕೊಟ್ರು, ಇಷ್ಟು ಫಿನಿಶಿಂಗ್ ಕೊಟ್ಟರು, ಕೇಳಿದಷ್ಟು ಅಮೌಂಟ್ ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಬೇಜಾರಾಗ್ಬಿಡುತ್ತೆ. ನಾನು ಹೇಳೋದು ಒಂದೇ, ಏನು ಗೊತ್ತಾ, ಮನೇಲಿ ಸ್ಟಿಚ್ ಮಾಡಿದ್ರು ಕೂಡ ನೀವು ಪರ್ಫೆಕ್ಟಾಗಿ ಇವಾಗ ಫಿಟ್ಟಿಂಗ್ ಕೊಡಲಿಲ್ಲ ಅಂದರೆ, ಸೊ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದರೆ, ಅಯ್ಯೋ ಪಾಪ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ, ಅಷ್ಟು ಅಮೌಂಟ್ ತೊಗೊಳ್ಳೋದು ಬೇಡ, ಸ್ವಲ್ಪ ಕಡಿಮೆನೇ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ಬೋದು. ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೊಡ್ತೀವಿ, ಫಿನಿಶಿಂಗ್ ಚೆನ್ನಾಗಿ ಕೊಡ್ತೀವಿ, ರೇಟಲ್ಲಿ ಯಾಕೆ ಕಾಂಪ್ರಮೈಸ್ ಆಗಬೇಕಾಗತ್ತೆ ಹೇಳಿ. ನಾನು ಹೇಳೋದು ಇಷ್ಟೇ, ಅದು ಬ್ಲೌಸು ಸ್ಟಿಚ್ ಮಾಡೋರ್ಗೆ ಅಷ್ಟೇ ಗೊತ್ತಿರುತ್ತೆ ಆ ಕಷ್ಟ. ನಾನು ಹೇಳೋದು ಯಾವುದೇ ಕಾರಣಕ್ಕೂ ನೀವು ಕಾಂಪ್ರಮೈಸ್ ಆಗಬೇಡಿ. ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲವಾಗಿ ನಾವು ಕೇಳ್ತೀವಿ ಅಷ್ಟೇ ಹೊರತು, ನಾವೇನು ಕಷ್ಟ ಇಲ್ಲ ಈಸಿಯಾಗಿ ಆಗ್ಬಿಡೋಂಗಿದ್ರೆ ಕೆಲಸ ಎಲ್ಲರೂ ಮಾಡಿಬಿಡ್ತಿದ್ರಿ. ಈ ಕೆಲಸನ ಎಷ್ಟು ಕಷ್ಟಪಡ್ತೀವಿ ಅಂತ ನಮಗಷ್ಟೇ ಗೊತ್ತಿರುತ್ತೆ. ನಮ್ಮ ಹೆಲ್ತು, ನಮ್ಮ ಟೈಮು, ಮತ್ತು ನಾವು ಮಕ್ಕಳಿಗೆ ಟೈಮ್ ಕೊಡದೆ ಸ್ಟಿಚಿಂಗಿಗೆ ಟೈಮ್ ಕೊಟ್ಟು ಹೊಲಿತೀವಿ. ಇದಕ್ಕೆಲ್ಲ ನಮಗೆ ಬೆಲೆ ತರಬೇಕಂದ್ರೆ ನಾವು ರೀಸನಬಲ್ಲಾಗೇ ಇಟ್ಕೊಂಡಿರ್ತೀವಿ. ತುಂಬಾ ಜಾಸ್ತಿ ಬುಟಿಕ್ಗಳಲ್ಲಿ ಇಟ್ಕೊಳ್ಳೋ ಅಷ್ಟು ರೇಟು ಇಟ್ಕೊಂಡಿರಲ್ಲ. ಅಷ್ಟು ಕೊಡಲಿಲ್ಲ ಅಂದರೆ ಸೊ ಕಾಂಪ್ರಮೈಸ್ ಆಗೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಮನೇಲಿ ಸ್ಟಿಚ್ ಮಾಡ್ತಿದ್ದೀರಾ ನೀವು, ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೊಡ್ತಾಯಿದ್ದೀರಾ, ಫಿನಿಶಿಂಗ್ ಪರ್ಫೆಕ್ಟಾಗಿ ಕೊಡ್ತಾಯಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ನಾವು ಬುಟಿಕ್ಗಳಲ್ಲಿ ಕೊಟ್ಟಂಗೆ ಫಿಟ್ಟಿಂಗ್ ಕೊಡ್ತೀವಿ, ಫಿನಿಶಿಂಗ್ ಕೊಡ್ತೀವಿ, ವಿತ್ ಐರನ್ ಮಾಡಿಕೊಡ್ತೀವಿ. ನಾನು ಹೇಳ್ತಿರ್ತೀನಿ, ಸುಮಾರಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಲೈನಿಂಗ್ ಸಮೇತ ವಿತೌಟ್ ಐರನ್ನು ನಾನು ಲೈನಿಂಗ್ ಕೂಡ ಕಟ್ ಮಾಡೋದಿಲ್ಲ, ಐರನ್ ಮಾಡೇ ಕಟ್ ಮಾಡೋದು. ಮೇನ್ ಫ್ಯಾಬ್ರಿಕ್ನ ಐರನ್ ಮಾಡೇ ಕಟ್ ಮಾಡೋದು. ಈ ರೀತಿ ಎಲ್ಲ ನಾವು ಕೊಟ್ಟಾಗ ಬ್ಲೌಸ್ಗೆ ಫಿನಿಶಿಂಗ್ ಕೊಡ್ತೀವಿ, ಫಿಟ್ಟಿಂಗ್ ಕೊಡ್ತೀವಿ, ವಿತ್ ಐರನ್ ಮಾಡಿಕೊಡ್ತೀವಿ, ಎಲ್ಲವೂ ಕೊಟ್ಟಾಗ ಬುಟಿಕಿಗಿಂತೂ ನಾವು 100-150 ರೂಪಾಯಿ ಕಡಿಮೆನೇ ಕೇಳ್ತೀವಿ. ಅದು ಕೊಡಲಿಲ್ಲ ಅಂದರೆ ನಮಗೆ ನಾವು ಮಾಡೋ ಕೆಲಸಕ್ಕೆ ಬೆಲೆನೇ ಇರೋದಿಲ್ಲ. ಹಾಗಾಗಿ ಹೇಳೋದು, ಕಾಂಪ್ರಮೈಸ್ ಆಗಬೇಡಿ ಯಾರೇ ಆಗಲಿ. ಏನು ಈಗ ಫಾರ್ ಎಕ್ಸಾಂಪಲ್ ಈಗ 500 ಅಂದರೆ ಒಂದು 50 ಬಿಡ್ತೀವಿ, ಆ 50 ಬಿಡ್ಬೋದು. ನಮಗೆ 100-200 ಬಿಡಿ, ಒಂದು 400 ರೂಪಾಯಿ ತೊಗೊಳ್ಳಿ ಸಾಕು, ಇಲ್ಲ 300 ರೂಪಾಯಿ ತೊಗೊಳ್ಳಿ. ಕೆಲವೊಬ್ಬರಂತೂ ತೀರಾ ಅಧ್ವಾನವಾಗಿ ಕೇಳ್ತಾರೆ. ಹಳ್ಳಿಗಳ ಕಡೆ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋಕ್ಕೆ, ಅವರಷ್ಟು ದುಡ್ಡು ಕೊಡೋದಿಲ್ಲ. ಹಾಗಾಗಿ ಕಾಂಪ್ರಮೈಸ್ ಆಗಬೇಡಿ ಅಂತಲೇ ಹೇಳ್ತೀನಿ. ನಾವೇನು ಕಷ್ಟಪಟ್ಟಿರ್ತೀವೋ ಡಿಸೈನ್ ಮೇಲೆ ನಮಗೆ ರೇಟ್ ಅನ್ನೋದು ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಸೊ ಆ ಡಿಸೈನ್ಗೆ ನಾವು ಎಷ್ಟು ಅವರ್ ಟೈಮ್ ಕೊಟ್ಟಿರ್ತೀವಿ ಆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ, ನೀವು ಯಾವುದೇ ರೀತಿಯಾಗಿ ಕಾಂಪ್ರಮೈಸ್ ಆಗಬೇಡಿ ಅಂತಲೇ ಹೇಳ್ತೀನಿ ನಾನು. ಸೊ ನಮ್ಗೆ ಡೈಲಿ ಕಸ್ಟಮರ್ಸಾ, ನಾವು 50 ರೂಪಾಯಿ ಬಿಡೋಣ, ಯಾಕಂದರೆ ಡೈಲಿ ನಮ್ಮ ಹತ್ರನೇ ಕೊಡ್ತಾರೆ ಅನ್ನೋರು, ಯಾವಾಗೋ ಅವ್ರಿಗೆ ಟೈಮ್ ಇಲ್ಲ, ಬುಟ್ಟಿಗಳಲ್ಲಿ ಸ್ಟಿಚ್ ಮಾಡಿಕೊಡಲ್ಲ ಅನ್ನೋ ಟೈಮಿಗೆ ನಮ್ಮ ಹತ್ರ ತೊಗೊಂಬರ್ತಾರೆ. ಸೊ ಇದಂಗೆ ಹೊಲ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ನಾವು ಕಾಂಪ್ರಮೈಸ್ ಆಗಲೇಬಾರ್ದು ಯಾವುದೇ ಕಾರಣಕ್ಕೂ. ಇದೊಂದು ವಿಷಯ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಅವರು ಸಮಯಕ್ಕೆ ತಕ್ಕ ಹಾಗೆ ಬರೋದು. ಅಂದರೆ ಈಗ ನಮಗೆ ಟೈಮ್ ಇಲ್ಲ ಬುಟ್ಟಿಗಳಲ್ಲಿ ಸ್ಟಿಚ್ ಮಾಡೋಕ್ಕೆ, ಇಲ್ಲ ಅರ್ಜೆಂಟ್ ಆಗಬೇಕು ಅಂತ ಟೈಮಲ್ಲಿ ಬರ್ತಾರಲ್ಲ, ಅವ್ರಿಗೆ ಯಾವುದೇ ರೀತಿ ನೀವು ರೇಟಲ್ಲಿ ಕಾಂಪ್ರಮೈಸ್ ಖಂಡಿತವಾಗ್ಲೂ ಆಗಬೇಡಿ. ನೀವೇನು ಫಿಕ್ಸ್ ಮಾಡಿರ್ತೀರೋ ಅದೇ ರೇಟ್ನ ತೊಗೊಳ್ಳಿ. ನಾವು ಅವ್ರಿಗೇನು ಇದು ಮಾಡ್ತಾಯಿಲ್ಲ, ನಾವು ಫಿನಿಶಿಂಗು ಫಿಟ್ಟಿಂಗ್ ಕರೆಕ್ಟಾಗಿ ಕೊಡ್ತಾಯಿದ್ದೀವಿ, ರೇಟಲ್ಲಿ ಕಾಂಪ್ರಮೈಸ್ ಮಾತ್ರ ಆಗಬೇಡಿ. ಈಗ ಡೈಲಿ ನಮ್ಮ ಹತ್ರನೇ ಕೊಡ್ತಾರೆ ಕಸ್ಟಮರ್ಸು, ನಮ್ಮ ಹತ್ರ ಬಿಟ್ಟು ಬೇರೆ ಕಡೆ ಬ್ಲೌಸು ಏನೂ ಹೊಲ್ಸಲ್ಲ ಅನ್ನೋರಾದರೆ ಅವರಿಗೆ ಕಾಂಪ್ರಮೈಸ್ ಆಗೋಣ, 50-100 ಕಾಂಪ್ರಮೈಸ್ ಆಗಿ ಸ್ಟಿಚ್ ಮಾಡಿಕೊಡ್ಬೋದು. ಈ ಒಂದು ವಿಷಯ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗಷ್ಟೇ ನಾವು ಕಲಿತಿದ್ದೀವಿ, ಬಿಗಿನರ್ಸು ಅಂದಾಗ ಕಡಿಮೆಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೂ ಕೂಡ ಪ್ರಾಕ್ಟೀಸ್ ಆಗಬೇಕು, ನಾವು ಎಕ್ಸ್ಪೀರಿಯನ್ಸ್ ಆಗಬೇಕು ನಮಗೆ. ಅಂದರೆ ಹೆಚ್ಚು ಜಾಸ್ತಿ ಬ್ಲೌಸಸ್ನ ಸ್ಟಿಚ್ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವು ಕಲಿಬೇಕು ಕೆಲಸ ಅನ್ನೋದಕ್ಕೋಸ್ಕರ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತಿರ್ತೀವಿ ನೋಡಿ. ಆ ಟೈಮಲ್ಲಿ ನಾವು ಕಡಿಮೆ ತೊಗೊಂಡ್ರು ನಮಗೇನು ಲಾಸ್ ಆಗೋಲ್ಲ, ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಮಗೆ ಪ್ರಾಕ್ಟೀಸ್ ಆಗುತ್ತೆ. ಹಾಗಾಗಿ ನಾವು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀವಿ. ಈಗ ನಾವು 8 ವರ್ಷದಿಂದ 9 ವರ್ಷದಿಂದ ಬ್ಲೌಸಸ್ ಸ್ಟಿಚ್ ಮಾಡ್ತಾಯಿದ್ದೀವಿ, ಸ್ಟಿಚಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು. ಬಿಗಿನರ್ಸ್ ಆದರೆ ನೀವು ಕಾಂಪ್ರಮೈಸ್ ಆಗಿ, ಯಾಕಂದರೆ ನಿಮಗೆ ಕಾಂಪ್ರಮೈಸ್ ಆಗಿ ಅಂತ ಯಾಕೆ ಹೇಳ್ತಿದ್ದೀನಿ, ನಾವೇನು ಚೆನ್ನಾಗಿ ಹೊಲಿಯಲ್ವಾ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ನೀವು ಚೆನ್ನಾಗಿ ಹೊಲಿಯಲ್ಲ ಅಂತ ಹೇಳ್ತಿಲ್ಲ, ಚೆನ್ನಾಗೇ ಹೊಲಿದ್ರೂ ನಿಮಗೆ ಪ್ರಾಕ್ಟೀಸ್ ಬೇಕು, ನಿಮಗೆ ಜಾಸ್ತಿ ಬ್ಲೌಸಸ್ ಬೇಕು ಸ್ಟಿಚ್ ಮಾಡೋಕ್ಕೆ. ಸ್ಟಿಚ್ ಮಾಡ್ತಾಯಿದ್ರೇ ನಿಮಗೆ ಆ ಪರ್ಫೆಕ್ಟ್ನೆಸ್ ಅನ್ನೋದು ಬರೋದು, ನೀವು ಸ್ಟಿಚ್ ಮಾಡ್ತಿದ್ರೆ ಮಾತ್ರ. ಸೊ ಹಾಗಾಗಿ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಆದರೂ ಬ್ಲೌಸಸ್ ಬೇಕಾಗುತ್ತೆ. ಬೇರೆ ಬೇರೆ ಅಳತೆದು ನೀವು ಸ್ಟಿಚ್ ಮಾಡ್ತಾ ಇರಬೇಕು, ಒಂದೇ ಅಳತೆ ಸ್ಟಿಚ್ ಮಾಡಿದ್ರೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಅಳತೆದೆಲ್ಲ ಬೇಕಾಗುತ್ತಲ್ಲ, ಆವಾಗ ನೀವು ಕಡಿಮೆಗೆ ಸ್ಟಿಚ್ ಮಾಡಿಕೊಟ್ರು ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವು ಸಹ ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರಬೇಕಂದ್ರೆ ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡಬೇಕಲ್ಲ,
ಹಾಗಾಗಿ ನೀವು ಕಡಿಮೆ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಸೊ ಇದು ಬಿಗಿನರ್ಸಿಗೆ ನಾನು ಹೇಳುವಂಥ ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ನೀವು ಜಾಸ್ತಿ ಬ್ಲೌಸಸ್ನ ಸ್ಟಿಚ್ ಮಾಡ್ತಾ ಇರಬೇಕು, ಗ್ಯಾಪ್ ಕೊಡಬಾರ್ದು. ಈಗ ಒಂದು ತಿಂಗಳಲ್ಲಿ ನಾನು 4 ಬ್ಲೌಸ್ ಹೊಲಿತೀನಿ, 5 ಬ್ಲೌಸ್ ಹೊಲಿತೀನಿ, ಆಗಲ್ಲ. ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು 5 ಬ್ಲೌಸ್ ಆದರೂ ಹೊಲಿಬೇಕು. ಆವಾಗಲೇ ನಿಮಗೆ ಕೆಲಸ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಬಿಟ್ಟರೆ, ಗ್ಯಾಪ್ ಬಿಟ್ಟರೆ ನಿಮಗೆ ಆ ಒಂದು ಫಿನಿಶಿಂಗು ಬರೋಲ್ಲ. ನಾವು ತುಂಬಾ ಅದೇ ಹೇಳ್ತಾರಲ್ಲ, ಹಾರ್ಡ್ ವರ್ಕ್ ಮಾಡಿದ್ರೇ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು. ಮತ್ತು ಮಿಷಿನ್ನ ಹ್ಯಾಂಡ್ಲ್ ಮಾಡೋ ರೀತಿ ಆಗಿರ್ಬೋದು, ನಾವು ಕಟ್ಟಿಂಗ್ ಮೆಥಡ್ ಆಗಿರ್ಬೋದು, ಸ್ಟಿಚ್ಚಿಂಗ್ ಮೆಥಡ್ ಆಗಿರ್ಬೋದು, ಪ್ರಾಕ್ಟೀಸ್ ತಪ್ಪೋದ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ನಮಗೆ ಕಂಟಿನ್ಯೂಸ್ ಆಗಿ ನೀವು ಸ್ಟಿಚ್ ಮಾಡ್ತಾ ಇರಬೇಕು. ವಾರಕ್ಕೆ ಅದು ಹೇಳಿದ್ನಲ್ಲ, ವಾರಕ್ಕೆ 4ರಿಂದ 5 ಬ್ಲೌಸ್ನ ನೀವು ಕಂಪಲ್ಸರಿ ಹೊಲಿಬೇಕಾಗತ್ತೆ. ಅಂಥ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಆಗುತ್ತೆ. ಸ್ವಲ್ಪ ಕಡಿಮೆ ರೇಟ್ಗೂ ನೀವು ಸ್ಟಿಚ್ ಮಾಡಿಕೊಟ್ರೆ ಆಗುತ್ತೆ. ಸೊ ಬಿಗಿನರ್ಸಿಗೆ ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೆಚ್ಚು ಕೆಲಸ ಮಾಡಿದಷ್ಟು ನಿಮಗೆ ಪರ್ಫೆಕ್ಟ್ ಅನ್ನೋದು ಆಗಿಬಿಡುತ್ತೆ. ಯಾವುದೇ ಆಗಲಿ ಕೆಲಸ ನಾವು ಕಷ್ಟಪಟ್ಟು ಮಾಡ್ತಾಯಿದ್ರೆ ನಮಗೆ ಪ್ರತಿಫಲ ದೇವರು ಕೊಡ್ತಾರೆ. ಅದೇ ರೀತಿ ನೀವು ಪ್ರಾಕ್ಟೀಸ್ ಅನ್ನೋದು ಕಂಪಲ್ಸರಿ ಇಟ್ಕೊಂಡಿರಬೇಕಾಗತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನೀವು ಕಟ್ಟಿಂಗ್ ಮಾಡೋದಷ್ಟೇ ಅಲ್ಲ, ಸ್ಟಿಚ್ಚಿಂಗು ಕೂಡ ನೋಡ್ಕೋಬೇಕು. ನಾವೇನು ಸ್ಟಿಚ್ ಮಾಡ್ತಾಯಿದ್ದೀವಿ, ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತೆಲ್ಲ ನೀವು ಗಮನಿಸಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಬ್ಲೌಸಲ್ಲಿ ನಾವು ಯಾವ ರೀತಿ ಬಟ್ಟೆನ ಹ್ಯಾಂಡಲ್ ಮಾಡ್ತೀವಿ, ಯಾವ ರೀತಿ ಸ್ಟಿಚ್ ಹಾಕ್ತೀವಿ, ಯಾವ ರೀತಿ ನಾವು ಅದನ್ನ ಕೈಯಲ್ಲಿ ಸೆಟ್ ಮಾಡ್ಕೊಳ್ತೀವಿ, ಇವೆಲ್ಲವನ್ನು ಪ್ರತಿಯೊಂದನ್ನು ಗಮನಿಸ್ತಾ ಹೋದರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಯಾವ ಮೆಥಡಲ್ಲಿ ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ ಅದೇ ಮೆಥಡಲ್ಲಿ ಸ್ಟಿಚ್ ಮಾಡೋಕ್ಕೆ ನೋಡಿ, ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗಾಗಿ ನೀವು ಕಟ್ಟಿಂಗ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಸ್ಟಿಚಿಂಗಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ. ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ಹೋದ್ರೂ ಅಷ್ಟೇ ನಿಮಗೆ ಗೊತ್ತಾಗಲ್ಲ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ತೀವಿ, ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಸೆಟ್ ಆಗುತ್ತೆ ಅಂತೆಲ್ಲವೂ ನಿಮಗೆ ಸ್ಟಿಚಿಂಗಲ್ಲೂ ಗೊತ್ತಾಗುತ್ತೆ. ಸ್ಟಿಚಿಂಗು ಕೂಡ ನೀವು ಸ್ಕಿಪ್ ಮಾಡದೆ ನೋಡಬೇಕಾಗತ್ತೆ. ಯಾರೆಲ್ಲ ಮನೆಯಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀರೋ ನಿಮಗೂ ಈ ಒಂದು ಅನುಭವ ಆಗಿದೆಯಾ, ಒಂದ್ಸಲ ಕಮೆಂಟ್ ಮಾಡಿ ನೋಡಿ. ನಿಮ್ಮ ಕಮೆಂಟಿಗೆ ನಾನು ವೆಯ್ಟ್ ಮಾಡ್ತಿರ್ತೀನಿ, ಮತ್ತು ಕಮೆಂಟಿಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ನಿಮ್ಮ ಕಮೆಂಟು ಓದೋದಕ್ಕೂ ನನಗೆ ಖುಷಿ ಆಗುತ್ತೆ. ಸೊ ಯಾರಾದರೂ ಸ್ಟಿಚಿಂಗ್ ಮಾಡೋರು ನೀವು ಈ ವಿಡಿಯೋ ನೋಡ್ತಾಯಿದ್ದರೆ ದಯವಿಟ್ಟು ಒಂದು ಕಮೆಂಟ್ನ ಮಾಡಿ ನೋಡಿ. ಬ್ಲೌಸು ನಾನು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಒಂದೇ ವಿಡಿಯೋದಲ್ಲೇ ನನ್ನ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋನೂ ಅಷ್ಟೇ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ಎರಡೂ ಹಾಕ್ತೀನಿ. ಈ ಕಲಿಯೋ ಇಂಟ್ರೆಸ್ಟ್ ಇರೋರಾದರೆ ನನ್ನ ಚಾನಲ್ಗೆ ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ. ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಕಟ್ಟಿಂಗು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ. ಕೆಲವೊಬ್ಬರಿಗೆ ಸ್ಟಿಚಿಂಗ್ ವಿಡಿಯೋ ನೋಡಿರ್ತಾರೆ, ಕಟ್ಟಿಂಗ್ ವಿಡಿಯೋ ಸಿಗೋದಿಲ್ಲ, ಚಾನಲಲ್ಲಿ ಹುಡುಕ್ತಾರೆ ಸಿಗೋದಿಲ್ಲ. ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಕಟ್ಟಿಂಗು ಒಂದು ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ ವಿಡಿಯೋ, ಕಟ್ಟಿಂಗು ಸ್ಟಿಚಿಂಗು ಎರಡೂ ಹಾಕಿರ್ತೀನಿ. ಕಲಿಯೋರಿಗೆ ತುಂಬ ಈಸಿ ಆಗಲಿ ಅಂತ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಎಲ್ಲ ಪ್ಯಾಟ್ರನಲ್ಲೂ ಬ್ಲೌಸಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋನ ತೋರಿಸಿದ್ದೀನಿ. ಸೊ ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಈಗ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಈ ಬ್ಲೌಸು ಇವ್ರು ಫಸ್ಟ್ ಟೈಮ್ ನನಗೆ ಬ್ಲೌಸ್ನ ಕೊಟ್ಟಿರೋದು. ಸೊ ನೋಡಬೇಕು ಇವರು, ಅದೇ ನಾನು ಹೇಳಿದ್ನಲ್ಲ, ಈಗ ಬುಟೀಕ್ಗಳಲ್ಲಿ ಸ್ಟಿಚ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ನಮ್ಮ ಕೈಯಲ್ಲಿ ಕೊಡ್ತಾರಲ್ಲ, ಆ ಥರ ಕಸ್ಟಮರ್ ಅಂತಲೇ ಹೇಳ್ಬೋದು. ನೋಡೋಣ ಮತ್ತು ನಮಗೆ ಕೊಡಲ್ಲ ಅನ್ನೋದು, ನಾವು ಕೊಟ್ಟಿದ್ದಾರೆ ನಮಗೆ ಫಿನಿಶಿಂಗು ಫಿಟ್ಟಿಂಗ್ ಕಂಪಲ್ಸರಿ ಮಾಡಿಕೊಡ್ಬೇಕು. ಮತ್ತು ಅವ್ರು ಕೊಡ್ತಾರ ಬಿಡ್ತಾರೆ ಅವರಿಗೆ ಸೇರಿದ್ದು. ಸೊ ಇದನ್ನು ನಾನೀಗ ಸ್ಟಿಚ್ ಮಾಡಿಕೊಡ್ತೀನಿ, ಅವ್ರು ವೇರ್ ಮಾಡಿ ನೋಡ್ತಾರೆ. ವೇರ್ ಮಾಡಿ ನೋಡಿ ಫೀಡ್ಬ್ಯಾಕ್ನ ಹೇಳ್ತಾರೆ. 100% ನಾನು ಬ್ಲೌಸ್ ಸ್ಟಿಚ್ ಮಾಡಿರೋದ್ರಲ್ಲಿ ಯಾವುದು ಫೇಲ್ಯೂರ್ ಆಗೋಲ್ಲ ಅನ್ನೋದು ಅಭಿಪ್ರಾಯ ನನಗೆ. ಹಾಗಾಗಿ ಐ ಹೋಪ್ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೀವು ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಕೆಲಸ ಎಲ್ಲ ಮುಗಿದ್ಮೇಲೆ ನೀವು ಆರಾಮ್ಸೆ ಬ್ಲೌಸ್ನ ನಿಮಗೆ ಬಿಗಿನರ್ಸ್ ಆದರೆ ನೀವು 1-2 ದಿನಕ್ಕೆ ಒಂದು ಬ್ಲೌಸ್ ಆ ಥರ ಫಿನಿಷ್ ಮಾಡ್ಕೊಳ್ಳಿ. ವಾರಕ್ಕೆ ಅಟ್ಲೀಸ್ಟ್ ನಾವು ಒಂದು 3ರಿಂದ 4 ಬ್ಲೌಸ್ನ ಫಿನಿಷ್ ಮಾಡ್ಕೋಬೋದು. ಈ ರೀತಿ 2 ದಿನಕ್ಕೆ ಒಂದೊಂದು ಬ್ಲೌಸ್ ಹೊಲಿದ್ರೂ ನೀವು ಫಿನಿಶಿಂಗ್ ಚೆನ್ನಾಗಿ ಕೊಟ್ಕೊಳ್ಳಿ. 2 ದಿನ ಇಲ್ಲಾಂದರೆ 3 ದಿನ ಆಗಲಿ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಕಡೆ ಗಮನ ಕೊಟ್ಟು ನೀವು ಬ್ಲೌಸ್ನ ಹೊಲಿರಿ.
ನಾನು ಹೇಳ್ತಿರ್ತೀನಿ ಬ್ಲೌಸು ನಾವು ಸ್ಟಿಚ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟರ ಮಟ್ಟಿಗೆ ನಾವು ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಕೊಡ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಒನ್ಸ್ ನಮಗೆ ಕಸ್ಟಮರ್ಸು ಬ್ಲೌಸ್ ಹಾಳಾಯಿತು ಅಂದರೆ ಖಂಡಿತವಾಗ್ಲೂ ಇನ್ನೊಂದು ಸಲ ಕಸ್ಟಮರ್ಸು ಬ್ಲೌಸ್ನ ತೊಗೊಂಡು ಬರೋಲ್ಲ ನಮ್ಮ ಹತ್ರ, ಅದಂತೂ ಫಿಕ್ಸು. ಈಗೆಲ್ಲರೂ ಅಷ್ಟೇ ಫಿಟ್ಟಿಂಗ್ ಕಡೆ ತುಂಬಾ ಗಮನ ಕೊಡ್ತಾರೆ. ಹಾಗಾಗಿ ನಾವೆಷ್ಟು ಫಿಟ್ಟಿಂಗ್ ಕೊಡ್ತೀವೋ, ಎಷ್ಟು ಫಿನಿಶಿಂಗ್ ಕೊಡ್ತೀವೋ, ಕಸ್ಟಮರ್ಸು ಕೂಡ ನಮಗೆ ಅಷ್ಟೇ ಜಾಸ್ತಿ ಆಗ್ತಾರೆ. ಅದರ ಕಡೆ ಕಂಪಲ್ಸರಿ ನೀವು ಗಮನ ಕೊಡಲೇಬೇಕಾಗತ್ತೆ. ನೀವು ಎಷ್ಟು ಬ್ಲೌಸ್ ಹೊಲಿತಾ ಇದ್ದೀರಾ ಅಂತ ಅಲ್ಲ, ಈ ಹೊಲ್ದಿರುವಂತಹ ಬ್ಲೌಸ್ಗೆ ಎಷ್ಟು ಮಾತ್ರ ನೀವು ಫಿನಿಶಿಂಗ್ ಕೊಡ್ತಾ ಇದ್ದೀರಾ, ಫಿಟ್ಟಿಂಗ್ ಕೊಡ್ತಾ ಇದ್ದೀರಾ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಾವು ನೀಟಾಗಿ ಫಿನಿಶಿಂಗು ಫಿಟ್ಟಿಂಗ್ ಕೊಟ್ಟರೆ ಕಸ್ಟಮರ್ಸು ಆಬ್ವಿಯಸ್ಲಿ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಚೆನ್ನಾಗಿದೆ ನೀವು ಬ್ಲೌಸ್ ಎಲ್ಲ ಹೊಲಿಸಿರೋದು, ನಮಗೂ ಬ್ಲೌಸ್ ಹೊಲಿಸ್ಕೊಡಿ ಅಂತ ಖಂಡಿತವಾಗ್ಲೂ ನಿಮ್ಮ ಹತ್ರ ಬರ್ತಾರೆ. ಎಷ್ಟೋ ಜನ ನನ್ನ ಹತ್ರ ಅದೇ ಇದರಲ್ಲೇ ಈಗ ಒಬ್ಬರು ಬ್ಲೌಸ್ ಹಾಕ್ಕೊಂಡು ಹೋಗಿರ್ತಾರೆ, ಯಾರು ಬ್ಲೌಸ್ ಸ್ಟಿಚ್ ಮಾಡಿದ್ದು ಅಂತ ಕೇಳಿಬಿಟ್ಟೆ ನನಗೆ ಬ್ಲೌಸ್ ಸುಮಾರಷ್ಟು ಜನ ತಂದು ಕೊಟ್ಟಿರೋದು ಉಂಟು. ಸೊ ಹಾಗಾಗಿ ಕಸ್ಟಮರ್ಸ್ನ ನಾವೇನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಅವರೇ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ನಾವು ನೀಟಾಗಿ ಫಿನಿಶಿಂಗು ಮತ್ತು ಫಿಟ್ಟಿಂಗ್ನ ಕೊಟ್ಟಾಗ. ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನೀವು ಒಂದು ಬ್ಲೌಸ್ ಹೊಲಿರಿ, 2 ದಿನಕ್ಕೋ 3 ದಿನಕ್ಕೋ ನೀಟಾಗಿ ಫಿನಿಶಿಂಗ್ ಕೊಡಿ, ನೀಟಾಗಿ ಫಿಟ್ಟಿಂಗ್ ಕೊಡಿ, ಹಾಕಿ ನೋಡಿ, ಅದಕ್ಕೆ ಖುಷಿನೇ ಬೇರೆ. ನಮಗೆ ನೀಟಾಗಿ ಫಿನಿಶಿಂಗ್ ಬಂದ್ಬಿಡ್ತು ಅಂದರೆ ಅದ್ರ ಖುಷಿನೇ ಬೇರೆ. ಬಿಗಿನರ್ಸ್ಗಾದರೆ ಎಷ್ಟೊಂದು ಖುಷಿ ಆಗುತ್ತೆ ಗೊತ್ತಾ. ನಾನು ಸ್ಟಾರ್ಟಿಂಗಲ್ಲಿ ಸೇಮ್ ಹಾಗೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ವೇರ್ ಮಾಡಿ ನೋಡಿದ್ರೆ ಎಷ್ಟು ಖುಷಿ ಆಗೋದು. ನನ್ನ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋ ಅಷ್ಟು ತುಂಬಾ ಖುಷಿ ಪಡ್ತಾಯಿದ್ದೆ. ಸೊ ಈಗ ನನ್ನ ಬ್ಲೌಸ್ ಹೊಲ್ಕೊಳ್ಳೋಕ್ಕೆ ನನಗೆ ಟೈಮ್ ಇರೋದಿಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಆ ಥರ ನಿಮಗೂ ಆಗಿದೆಯಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ನನ್ನ ಚಾನಲಲ್ಲಿ ಎಲ್ಲವೂ ಸ್ಟಿಚ್ಚಿಂಗ್ಗೆ ರಿಲೇಟೆಡ್, ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ರಿಲೇಟೆಡ್ ವೀಡಿಯೋಸೇ ಇರುವಂಥದ್ದು. ಒಂದು ಸಲ ಚಾನಲ್ಗೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ರೆ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಡಿ. ಒಂದೇ ವೀಡಿಯೋದಲ್ಲಿ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ಎರಡೂ ಹಾಕಿರೋದ್ರಿಂದ ತುಂಬಾ ಈಸಿ ಆಗುತ್ತೆ. ನೀವು ಹುಡುಕೋ ಅವಶ್ಯಕತೆ ಇರಲ್ಲ. ನೀಟಾಗಿ ನಾನು ಸ್ಟಿಚಿಂಗ್ನ ಮತ್ತು ಕಟ್ಟಿಂಗ್ನ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬ್ಲೌಸ್ ಅನ್ನೋದು ಫಿನಿಶ್ ಆಯಿತು ನೋಡಿ. ಈ ರೀತಿ ಇದಕ್ಕೊಂದು ಡೋರಿ ಇಟ್ಟು 3 ರಿಂದ 4 ಸ್ಟಿಚ್ನ ಹಾಕಿದ್ರೆ ನನಗೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ವೇಸ್ಟ್ ಹತ್ರ ನಾನು ಎಮ್ಮಿಂಗ್ ಮಾಡಿಕೊಂಡು ಆ ಸ್ಟಿಚ್ನ